ಇವರು ಮಾತ್ರ ಸತ್ಯವಂತರು. ಪಾಕಿಸ್ತಾನದ ನಾಲಿಗೆ ಅಂದ ತಕ್ಷಣ ಅವ್ರೇನು ಪಾಕಿಸ್ತಾನದ ಅಲ್ಲ ಹುಟ್ಟಿದ್ದಾರೆ, ಪಾಕಿಸ್ತಾನದ ನಾಲಿಗೆ ಆಗೋದಕ್ಕೆ. ಆ ಕಡೆ ಇದ್ದಕ್ಕಿದ್ದಂತೆ ಮೋದಿನ ಟೀಕೆ ಮಾಡಿಬಿಟ್ರೆ ದೊಡ್ಡ ಲೀಡರ್ ಆಗೋಗ್ತೀವಿ ಅಂತ ಸುಮ್ಮನೆ ಮೋದಿ ಅವ್ರ ಬಗ್ಗೆ ಮಾತಾಡೋದು. ದೇಶದ್ರೋಹಿ, ಒಬ್ಬ ದೇಶದ ಪ್ರಧಾನಿಯನ್ನು ಸದನದಲ್ಲಿ ನಿಂತು ದೇಶದ್ರೋಹಿ ಅಂತ ಅನ್ನೋದು ಸುಮ್ಮನೆ ಬಾಯಿಗೆ ಬಂದದ್ದು ಬಿಡ್ತಾ ಇರೋದು. 100 ಜನ ಹೇಳಿದ್ರು ಸತ್ಯ, ಒಬ್ಬರು ಹೇಳಿದ್ರು ಸತ್ಯ. ಐ ಡೋಂಟ್ ನೋ, ಇದು CT ರವಿ ಅವ್ರಿಗೆ ಇದು ಮಾಮೂಲು ಅಂತ ಅನಿಸುತ್ತೆ. ಅವ್ರು ಹೇಳ್ತಾರೆ ಹ್ಯಾಬಿಚುವಲ್ ಅಫೆಂಡರ್ಗಳು ಇವರು ನಜೀರ್ ಅಹಮದ್. ಸೊ ವಾಟ್ ನೀವು ಅದನ್ನೇ ಮಾಡ್ತಾ ಇರೋದು. ಏನು ಚಂದ ಇದೆ ನಿಮ್ಮದು? ಈ ಚಂದನ ಯಾಕೆ ನೋಡಬೇಕು ಜನ? ಅದಕ್ಕೆ ಕಳಿಸಬೇಕಾ ನಿಮ್ಮನ್ನೆಲ್ಲ? ನೇರವಾಗಿ ಆಯ್ಕೆ ಆಗಿಲ್ಲ, ಕರೆಕ್ಟ್. ಬಟ್ ವಿಧಾನ ಪರಿಷತ್ತಿಗೆ ಹೋಗೋದು ಪಾಂಡಿತ್ಯ, ವಿಚಾರವಂತಿಕೆ, ಹಿರಿತನದ ಮೇಲೆ. ಅದನ್ನು ಬಿಟ್ಬಿಟ್ಟು ಸ್ಕೂಲ್ ಮಕ್ಕಳು ಜಗಳ ಆಡ್ತಾ ಇದ್ದೀರ ಅಲ್ಲಿ ಕೂತ್ಕೊಂಡು ನೀವು. ಆಮೇಲೆ ಸಭಾಪತಿಗಳು ಇಂತಹ ವಿಚಾರಗಳಲ್ಲಿ ಒಂದಿಷ್ಟು 0 ಟಾಲರೆನ್ಸ್ ತೋರಿಸ್ಬೇಕು. ಅದನ್ನು ಬಿಟ್ಬಿಟ್ಟು ನೀ ಕ್ಷಮೆ ಕೇಳು ಅಂತ ಇಡೀ ಸದನದ ಇಡೀ ದಿನದ ಕಲಾಪವನ್ನು ಕ್ಷಮೆಯಲ್ಲೇ ಮುಗಿಸ್ಬಿಡ್ತಾರೆ, ಮುಗೀತು. ಯಾವ ಚರ್ಚೆ ಇಲ್ಲ, ಎಂಥದ್ದಿಲ್ಲ. ಈ ಬಗ್ಗೆ ಮಾತಾಡೋದಕ್ಕೆ ಅತಿಥಿಗಳಿದ್ದಾರೆ, ಬನ್ನಿ ಅವ್ರನ್ನ ವೆಲ್ಕಮ್ ಮಾಡೋಣ. ನಮ್ಮೊಂದಿಗೆ ಇದ್ದಾರೆ BJP ವಕ್ತಾರರಾದಂಥ ಉತ್ಕರ್ಷ್ ಅವರು, ತಮಗೆ ಸ್ವಾಗತ. ಅದೇ ರೀತಿ ರಘು ದೊಡ್ಡೇರಿ ಅವರು ಕಾಂಗ್ರೆಸ್ ವಕ್ತಾರರು, ತಮಗೂ ಸ್ವಾಗತ. ನಾಗೇಂದ್ರ ಬಾಬು ಅವರು JDS ವಕ್ತಾರರು, ತಮಗೂ ಕೂಡ ಸ್ವಾಗತ. ಮೊದಲನೇದಾಗಿ ಉತ್ಕರ್ಷ್ ಅವರೇ, ಚಿಂತಕರ ಚಾವಡಿ, ಹಿರಿಯರ ಮನೆ, ಪಾಂಡಿತ್ಯ, ಪ್ರತಿಭೆ, ವಿದ್ವತ್ತು, ವಿಚಾರವಂತಿಕೆ ತುಂಬ ಚೆನ್ನಾಗಿ ಬೆಳಗಿಸ್ತಾ ಇದ್ದಾರೆ ವಿಧಾನ ಪರಿಷತ್ನಲ್ಲಿ. ಮೇಡಮ್ ನೋಡಿ, ಇವತ್ತು ನಜೀರ್ ಅಹಮದ್ ಅವರು MLC ಆಗಿ ಇವತ್ತು ಮೋದಿ ಅವರಿಗೆ ಅವರು ದೇಶದ್ರೋಹಿ ಅಂತ ಹೇಳಿರ್ತಕ್ಕಂಥದ್ದು ಅಕ್ಷಮ್ಯ ಅಪರಾಧ. ಅದನ್ನ ಯಾರು ಕೂಡ ಒಪ್ಪಕ್ಕೆ ಸಾಧ್ಯ ಇಲ್ಲ. ಮತ್ತೆ ಇಲ್ಲಿ ನಿಜವಾಗ್ಲೂ ಚರ್ಚೆ ಆಗ್ಬೇಕಾಗಿರ್ತಕ್ಕಂಥದ್ದು ಏನು ಅಂತಂದ್ರೆ, ಇದೇನು ಮೊದಲಲ್ಲ ಕಾಂಗ್ರೆಸ್ನ ಈ ಸಂಸ್ಕೃತಿ ಏನಿದೆ, ಇದೇನು ಮೊದಲಲ್ಲ. ಈ ಹಿಂದೆ ಕೂಡ BK ಹರಿಪ್ರಸಾದ್ ಇವತ್ತು ಬಹಳ ವ್ಯಗ್ರರಾಗಿ ಭಾಷಣವನ್ನು ಮಾಡ್ತಾ ಅವ್ರು ಬಿಜೆಪಿ ಅವರು ಅದೇ ಸಂಸ್ಕೃತಿ ಹೊರತಾಗಿಲ್ಲ. ಅದಕ್ಕೆ ಯಾವಾಗ ನಿಮ್ಮ ಮಾತಿಗೆ ಒಂದು ವ್ಯಾಲ್ಯೂ ಬರುತ್ತೆ ಉತ್ಕರ್ಷ್ ಅವರೇ. ಈಗ ಎದುರುಗಡೆ ಇರುವಂತಹ ವ್ಯಕ್ತಿ ಆ ಹೇಳಿಕೆ ನೀವು ಅಸಂಬದ್ಧವಾಗಿ ನೀವು ಅದೇ ನೀವು ಅದೇ ಮನಸ್ಥಿತಿಯಲ್ಲಿ ಮಾತಾಡಿದ್ರೆ ದೇಶದ್ರೋಹಿ ಅಂತ ಹೇಳ್ತಕ್ಕಂಥದ್ದು ಯಾವ ನೈತಿಕತೆ? ಅವರೇನು ಬಿಜೆಪಿಯ ಪ್ರಧಾನಮಂತ್ರಿನಾ? ಎಲ್ರಿಗೂ ಪ್ರಧಾನಮಂತ್ರಿ ಅವರು. ಉತ್ಕರ್ಷ್ ತಪ್ಪು ಹೇಳಿದ್ದು ತಪ್ಪು. ಈ ದೇಶದ ಪ್ರಧಾನಿಗಳ ಬಗ್ಗೆ, ಅದರಲ್ಲೂ ಕೂಡ ಸದನದಲ್ಲಿ ನಿಂತು ದೇಶದ್ರೋಹಿ ಅಂತ ಹೇಳುವುದು ತಪ್ಪು. ಅದನ್ನ ಖಂಡಿಸಬೇಕು. ಅದರಲ್ಲಿ 2 ಮಾತಿಲ್ಲ. ಆದ್ರೆ ಖಂಡಿಸುವ ಬರದಲ್ಲಿ ನೀವು ಅದೇ ಟೋನ್ ಅಲ್ಲಿ ಅದೇ ರೀತಿ ಅಸಂಬದ್ಧ ಹೇಳಿಕೆಗಳನ್ನು ಕೊಡುವುದು ನಿಮ್ಮ ನೈತಿಕತೆ. ಈ ದೇಶದ ನಾಲಿಗೆ ಆದ್ರೆ ಪ್ರಧಾನಮಂತ್ರಿಗಳನ್ನು ದೇಶದ್ರೋಹಿ ಅಂತ ಯಾರು ಹೇಳ್ತಾರ? ಕೊಡಕ್ಕೆ ನೀವು ಹೇಳಬೇಕಾಗುತ್ತೆ. ಮತ್ತೆ ನೀವ್ಯಾರು ಬಿಜೆಪಿ ಸರ್ಟಿಫಿಕೇಟ್ ಕೊಡಕ್ಕೆ ಒಬ್ಬ ವ್ಯಕ್ತಿಗೆ ಯಾರು ಹಾಗಾದ್ರೆ ನನಗೆ ಅರ್ಥ ಆಗ್ತಾ ಇರೋದು, ನೀವು ಯಾರೇ ಬಿಜೆಪಿ ಅವರು ಒಬ್ಬ ವ್ಯಕ್ತಿಯ ನ್ಯಾಷನಾಲಿಟಿಯನ್ನ ಅವರ ಧರ್ಮವನ್ನ ನೋಡಿ ಸರ್ಟಿಫಿಕೇಟ್ ಕೊಡಕ್ಕೆ ನೀವ್ಯಾರು? ಉತ್ಕರ್ಷ್ ತಪ್ಪು. ದೇಶದ ಪ್ರಧಾನಿಗಳನ್ನ ದೇಶದ್ರೋಹಿ ಅಂದಿರೋದು ತಪ್ಪು. ಖಂಡಿಸ್ತೀವಿ. ದಿ ಸೇಮ್ ಟೈಮ್ ಯಾರು ಪ್ರಧಾನಿಗಳನ್ನ ಟೀಕಿಸ್ತಾರೋ, ಯಾರು ಬಿಜೆಪಿ ಐಡಿಯಾಲಜಿಯನ್ನ ಖಂಡಿಸ್ತಾರೋ ಅವರನ್ನ ಪಾಕಿಸ್ತಾನದವರು ಅಂತ ಹೇಳಕ್ಕೆ ನಿಮ್ಗೆ ಅಧಿಕಾರ ಕೊಟ್ಟವ್ರು ಯಾರು? ಹ್ಯಾಬಿಚುವಲ್ ಆಗಿ ನೀವು ಬಿಜೆಪಿ ಅವರು ಅದನ್ನೇ ಮಾಡ್ಕೊಂಡು ಒಬ್ಬ ವ್ಯಕ್ತಿಯ ನ್ಯಾಷನಾಲಿಟಿಯನ್ನ ಪ್ರಧಾನಮಂತ್ರಿಯನ್ನ ನಂತರ ಬಿಜೆಪಿ ಮೋದಿ ಅವರು ಆಲ್ ರೈಟ್ ಐಡಿಯಾಲಜಿ ಬರೋದಿಲ್ಲ, ಸಿದ್ಧಾಂತ ಬರೋದಿಲ್ಲ. ಒಂದ್ ನಿಮಿಷ. ದೇಶದ ಪ್ರಧಾನಿಗಳನ್ನ ಟೀಕಿಸುವವರು ಎಲ್ಲರೂ ಕೂಡ ಪಾಕಿಸ್ತಾನದವರ? ಅಲ್ಲ, ಹೇಳಬೇಕಾಗುತ್ತೆ. ಯಾಕೆ ಹೇಳ್ಬೇಕಾಗುತ್ತೆ? ಈ ಮಟ್ಟಿಗೆ ದೇಶದ್ರೋಹಿ ಅಂತ ಹೇಗೆ ಹೇಳ್ತಾರೆ? ದೇಶದ್ರೋಹಿ ಅಂತ ಈಗ ಕಾಂಗ್ರೆಸ್ ಉದಾಹರಣೆಗೆ ಈಗ ಪ್ರಿಯಾಂಕಾ ಗಾಂಧಿ ಅವರು ಸ್ವಾತಂತ್ರ್ಯ ಹೋರಾಟದ ಸಮಯದಲ್ಲಿ 13 ವರ್ಷಗಳ ಕಾಲ ಜೈಲಿನಲ್ಲಿ ಕಳೆದಂತ ಜವಾಹರ್ಲಾಲ್ ನೆಹರು ಅವರನ್ನ ಬಿಜೆಪಿ ದೇಶದ್ರೋಹಿ ಅಂತ ಕರೀತು. ದೇಶಕ್ಕೋಸ್ಕರ ಪ್ರಾಣ ತೆತ್ತಂತ ಉಕ್ಕಿನ ಮಹಿಳೆ ಇಂದಿರಾ ಗಾಂಧಿಯನ್ನ ದೇಶದ್ರೋಹಿ ಅಂತ ಕರೀತು. ರಾಜೀವ್ ಗಾಂಧಿ ಅವರನ್ನ ದೇಶದ್ರೋಹಿ ಅಂತ ಕರೀತು. ಇವನ್ ಒಂದ್ ನಿಮಿಷ, ರಾಹುಲ್ ಗಾಂಧಿ ಅವರನ್ನು ದೇಶದ್ರೋಹಿ ಅಂತ ಕರೀತು ಬಿಜೆಪಿ. ಹೌದು, ಸಂಬಿತ್ ಪಾತ್ರ ಅವ್ರು ಹೇಳಿದ್ದಾರೆ. ಒಂದ್ ನಿಮಿಷ, ನಿಮ್ಗೆ ಮಾಹಿತಿ ಇಲ್ಲ ಅಂದ್ರೆ ತಿಳ್ಕೊಳ್ಳಿ. ಒಂದ್ ನಿಮಿಷ ಕೇಳಿಸ್ಕೊಳ್ಳಿ. ಆಯ್ತು, ಕರೀತು ದೇಶದ್ರೋಹಿ ಅಂತ. ಸೊ ಅದು ಪೊಲಿಟಿಕಲ್ ಆರೋಪ ಪ್ರತ್ಯಾರೋಪ ನಿಮ್ದು ಏನದಿದೆಯೋ ಓಕೆ. ಆದರೆ ನೀನು ಹೇಳಿದ್ರೆ ಸರಿ, ನಾನು ಹೇಳಿದ್ರೆ ತಪ್ಪು, ನಾನು ಹೇಳಿದ್ರೆ ಸರಿ, ನೀನು ಹೇಳೋದು ತಪ್ಪು. ಆ ಆಟಿಟ್ಯೂಡ್ ನೀವು ಕರೆಕ್ಟ್ ಆಗಿದ್ರೆ, ಆ ನೈತಿಕತೆ ನಿಮಗಿದ್ದರೆ ನೀವು ಮಾತಾಡೋದ್ರಲ್ಲಿ ಒಂದು ಅರ್ಥ ಇರುತ್ತೆ. ಇವತ್ತು ನಜೀರ್ ಅಹಮದ್ ಒಂದು ತಪ್ಪು ಮಾಡಿದ್ದಾರೆ, ಇಡೀ ದೇಶದ ಜನ ನೋಡಿದ್ದಾರೆ, ರಾಜ್ಯದ ಜನ ನೋಡಿದ್ದಾರೆ, ಖಂಡಿಸ್ತಾ ಇದ್ದಾರೆ.
ಆ ತಪ್ಪನ್ನ ಟೀಕಿಸುವ ಭರದಲ್ಲಿ ನೀವು ಒಂದು ತಪ್ಪು ಮಾಡಿ ನಾನ್ ಮಾಡಿರೋದು ಸರಿ ನೀನ್ ಮಾಡಿರೋದು ತಪ್ಪು ಅಂತ ಇವತ್ತು ಭಾಷಣ ಹೊಡೆಯೋದಿದೆ ಅಲ್ಲ, ಅದನ್ನ ಯಾರು ಎಕ್ಸೆಪ್ಟ್ ಮಾಡಕ್ಕಾಗಲ್ಲ. ಸಿಟಿ ರವಿ ಸಾಹೇಬ್ರು ಅದಕ್ಕೆ ಹೇಳಿದಾರಲ್ವಾ, ಸಿಟಿ ರವಿ ಅವರು ಪದೇ ಪದೇ ಹಂಗೆ ಮಾಡ್ತಾರೆ. ಕಳೆದ ಬಾರಿ ಇದೇ ರೀತಿ ಕಳೆದ ಬಾರಿ ಒಂದ್ ನಿಮಿಷ ತಡ್ರಿ, ಸಿಟಿ ರವಿ ಏನ್ ಬಹಳ ದೊಡ್ಡ ಮೇಲ್ಪಂಕ್ತಿಯನ್ನು ಹಾಕಿಲ್ಲ. ಉತ್ಕರ್ಷ್ ಒಬ್ಬ ಮಹಿಳೆ, ಒಬ್ಬ ರಾಜ್ಯದ ಸಚಿವೆ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರನ್ನ ಇದೇ ಸಿಟಿ ರವಿ ಅವರು ಬೆಳಗಾವಿಯಲ್ಲಿ ಏನಂದಿದ್ದಾರೆ ಅಂತ ಮುಟ್ಟಿ ತಟ್ಟಿ ನೋಡ್ಕೊಳಕ್ ಹೇಳಿ. ಆಮೇಲೆ ಬಹಳ ನೀತಿವಂತರಾಗಿ ಪೋಸ್ಕೊಳಕ್ ಹೇಳಿ. ಸುಮ್ಮನೆ ಸ್ಪೆಕ್ಯುಲೇಷನ್ ಅಲ್ಲ ರೀ, ಇಡೀ ರಾಜ್ಯ ನೋಡಿದೆ, ಇಡೀ ರಾಜ್ಯ ನೋಡಿದೆ, ಇಡೀ ರಾಜ್ಯ ನೋಡಿದೆ ಸಿಟಿ ರವಿ ಏನ್ ಹೇಳಿದ್ದಾರೆ ಅಂತ. ಸಿಟಿ ರವಿ ಅವರು ಇವತ್ತು ಸದನದ ಹೊರಗಡೆ ಮಾತಾಡುವಾಗ ಹೆಬಿಚುವಲ್ ಅಫೆಂಡರ್ ಅವರು, ಹಿ ಈಸ್ ಆಲ್ಸೋ ಹೆಬಿಚುವಲ್ ಅಫೆಂಡರ್. ಪಾಯಿಂಟ್ಗಳು ಹೇಳಕ್ ಬಂದೆ ನೀವು ಬಿಡ್ಲೇ ಇಲ್ಲ. ಹೇಳಿ. ಬಿ.ಕೆ. ಹರಿಪ್ರಸಾದ್ ಬಹಳ ವ್ಯಗ್ಗವಾಗಿ ಮಾತಾಡ್ತಿದ್ರಲ್ವಾ, ಈಗ ನಾನು ನಿಮಗ್ ಕೇಳ್ತೀನಿ ಮೇಡಮ್, ಮೋದಿ ಇವತ್ತು ಅವ್ರು ಹೇಳಿದ್ದು ತಪ್ಪು. ಸರಣಿ ಮಕ್ಕಳ ಅತ್ಯಾಚಾರಿ ಇಸ್ರೇಲ್ಗೆ ಹೋಗಿ ಡ್ಯಾನ್ಸ್ ಮಾಡ್ಕೊಂಡು ಸದನದಲ್ಲಿ ಇವತ್ತು ಹೇಳಿದ್ರು, ನಾನು ಕೇಳಿಸ್ಕೊಂಡೆ. ಸರಿ ಆಯ್ತು, ಅವ್ರು ಹೇಳ್ತಾರೆ ಮೋದಿ ಅವರ ಹೆಂಡತಿಯ ಮಾಂಗಲ್ಯ ಸೂತ್ರಕ್ಕೆ ಕೈ ಹಾಕಿ ಕಿತ್ಕೊಂಡಿದ್ ಯಾರು ಅಂತ ಬಿ.ಕೆ. ಹರಿಪ್ರಸಾದ್ ಹೇಳಿದ್ರು. ಇದೇ ಸೋನಿಯಾ ಗಾಂಧಿ ಇದೇ ಸೋನಿಯಾ ಗಾಂಧಿ, ನಾನು ಏನ್ ಹೇಳ್ತಾ ಇದ್ದೀನಿ ಅಂದ್ರೆ ಮೋದಿ ಅವರನ್ನ ನಾಮರ್ದ ಅಂತ ಕರೀತಾರೆ ಒಬ್ಬ ಕಾಂಗ್ರೆಸ್ ನಾಯಕ, ಒಪ್ತೀರಾ ನೀವು? ಕೇಳಿ ಅಕ್ಸೆಪ್ಟೆಡ್. ಉತ್ಕರ್ಷ್ ಅವರೇ, ಈಗ ಅವರಷ್ಟೇ ಅಂದರೆ ನೀವು ಮಾತಾಡೋದ್ರಲ್ಲಿ ಒಂದು ಸತ್ವ ಇರುತ್ತೆ, ಆದರೆ ಅವ್ರು ಅಂದಿದ್ದಕ್ಕೆ ಕೌಂಟರ್ ಕೊಡ್ತಾ ನೀವು ನಾನಾ ಮಾತುಗಳನ್ನ ಅಂತೀರಿ. ನೀವು ಇದೇ ಸೋನಿಯಾ ಗಾಂಧಿಯನ್ನ ಒಬ್ಬ ವಿಧವೆ ಅಂತ ಕರೆದ್ರಿ, ಬಿಜೆಪಿ ಅವರು ಅಲ್ಲ ಬಾರ್ ಡ್ಯಾನ್ಸರ್ ಅಂತ ಕರೆದ್ರಿ. ಸೊ ನೀವು ಏನ್ ಸಾಕ್ಷ್ಯಗಳಿಲ್ಲ, ನೀವು ಸಾಕ್ಷ್ಯಗಳಿಲ್ಲ. ಆ ನೈತಿಕತೆಯನ್ನ ನೀವು ಯಾವ ರಾಜಕಾರಣಿಗಳು, ಆ ನೈತಿಕತೆಯನ್ನ ನೀವು ಉತ್ಕರ್ಷ್ ಅವರೇ, ಆ ನೈತಿಕತೆ ಅವ್ರನ್ನು ಒಂದ್ ನಿಮಿಷ ತಡೀರಿ. ಆ ನೈತಿಕತೆಯನ್ನ ಯಾವ ರಾಜಕಾರಣಿಗಳು ನೀವು ಉಳಿಸ್ಕೊಂಡಿಲ್ಲ, ಅದು ಬಿಜೆಪಿ ಅವರಾಗ್ಲಿ ಅಥವಾ ಕಾಂಗ್ರೆಸ್ ಅವರಾಗ್ಲಿ. ಅದರಲ್ಲೂ ವಿಧಾನ ಪರಿಷತ್ನಲ್ಲಿ ಎಂತೆಂಥ ಸ್ಕಾಲರ್ಸ್ ಇದ್ದು ಹೋದಂತಹ ಕರ್ನಾಟಕದ ಹಿರಿಯರ ಮನೆ ಮಾತು ಅಂಥದ್ರಲ್ಲಿ ಈಗ ಯಾವ ಥರ ಮಾತುಗಳ್ರಿ ನೀವು ಬಿಜೆಪಿ ಅವರು ಕಾಂಗ್ರೆಸ್ ಅವರು ಆಡ್ತಾ ಇರುವಂಥ ಮಾತುಗಳು. ಜನಸಾಮಾನ್ಯರು ನಗ್ತಾ ಇದ್ದಾರೆ ನಿಮ್ಮನ್ನು ನೋಡಿ, ರಾಜಕಾರಣಿಗಳನ್ನ ನೋಡಿ. ನಿಮಗಿಂತ ಬೆಟರ್ ನಾವು ಭಾಷೆ ಬಳಸ್ತೀವಿ ಅಂತ.